ಅಧ್ಯಕ್ಷರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಹಿರಿಯರೇ, ಸಾಹಿತ್ಯಾಭಿಮಾನಿ ಬಂಧುಗಳೇ, ಹಾಗೆ ಬನ್ನಂಜೆಯವರ ಅಭಿಮಾನಿ ಬಂಧುಗಳೇ, ಬನ್ನಂಜೆಯವರಿಗೂ ಮತ್ತು ಕಾರ್ಕಳಕ್ಕೂ ತುಂಬ ಅವಿನಾಭಾವ ಸಂಬಂಧ ಇದೆ. ಕಾರ್ಕಳ ವೆಂಕಟರಮಣ ದೇವಸ್ಥಾನದಲ್ಲಿ ಅನೇಕ ಬಾರಿ ಅವರು ಪ್ರವಚನವನ್ನು ನೀಡಿದ್ದಾರೆ. ಅದೇ ರೀತಿ ಮಂಜುನಾಥ್ ಪೈ ಸಾಂಸ್ಕೃತಿಕ ಭವನದಲ್ಲಿ, ಇಲ್ಲಿ ರಾಘವೇಂದ್ರ ಮಠದಲ್ಲಿ, ಇಲ್ಲಿ ಕೃಷ್ಣ ದೇವಸ್ಥಾನದ ಹಾಲ್ನಲ್ಲಿ ಅವರ ಪ್ರವಚನಗಳು ಇವತ್ತಿಗೂ ನಮ್ಮ ಕಿವಿಯಲ್ಲಿ ಪುನಃ ಪುನಃ ಕೇಳ್ತಾ ಇರುವ ಭಾವನೆ ನಮ್ಮಲ್ಲಿ ಉಂಟಾಗ್ತಾ ಇದೆ. ಅದಕ್ಕಿಂತ ಅಧಿಕ ಮಾಸದ ಸಮಯದಲ್ಲಿ ವೆಂಕಟರಮಣ ದೇವಸ್ಥಾನದಲ್ಲಿ 1 ತಿಂಗಳು ಪೂರ್ತಿ ಕಾರ್ಯಕ್ರಮಗಳು, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿತ್ತು. ರವೀಂದ್ರ ಭಟ್ರು ಪರ್ಯಾಯ ಇತ್ತು. ಆವಾಗ ಬನ್ನಂಜೆ ಅವರು 4 ದಿನ ವೆಂಕಟರಮಣ ದೇವಸ್ಥಾನದಲ್ಲಿ ಪ್ರವಚನ ಕಾರ್ಯಕ್ರಮವನ್ನು ನೀಡಿದರು. ನಾನು ಅದನ್ನು ಯಾಕೆ ಉಲ್ಲೇಖಿಸ್ತೇನೆ ಅಂತ ಹೇಳಿದರೆ, 4 ದಿನವೂ ಅವರನ್ನು ಕರ್ಕೊಂಡು ಬರೋದು ಮತ್ತು ಅವರನ್ನು ಉಡುಪಿಗೆ ಬಿಡುವ ಭಾಗ್ಯ ನನಗೆ ಸಿಕ್ಕಿತ್ತು. ಅದೇ ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸಿದ್ದೇನೆ. ಕಾರ್ಕಳದ ಸಾಹಿತ್ಯ ಸಂಘಕ್ಕೂ ತುಂಬ ಸಾರಿ 8 ಬಾರಿಯನ್ನು ಅವರು ಕಾರ್ಕಳ ಸಾಹಿತ್ಯ ಸಂಘಕ್ಕೆ ಬಂದಿದ್ದಾರೆ. ವಿಂಶತಿ ಕಾರ್ಯಕ್ರಮದ ಸಮಯದಲ್ಲಿ ಅವರನ್ನ, ಬನ್ನಂಜೆಯವರನ್ನ ಮತ್ತು SL ಭೈರಪ್ಪನವರನ್ನ ಇಬ್ಬರನ್ನು ನಾವು ಸನ್ಮಾನಿಸಿರುವಂತಹದ್ದು ಇವತ್ತಿಗೂ ನಮ್ಮ ಸ್ಮೃತಿ ಪಟಲದಲ್ಲಿ ಇನ್ನೂ ಹಚ್ಚ ಹಸಿರಾಗಿಯೇ ಇದೆ ಅನ್ನುವಂಥದ್ದನ್ನು ನಾನು ನೆನಪಿಸಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಬಾರಿ ನಾನು ಹೋದ ಸೆಪ್ಟೆಂಬರ್ನಲ್ಲಿ ವೀಣಾ ಬನ್ನಂಜೆಯವರಿಗೆ ಒಂದು ಫೋನ್ ಮಾಡಿ ಹೇಳಿದೆ, ಒಂದು ಬನ್ನಂಜೆಯವರ ಕಾರ್ಯಕ್ರಮ ನಮ್ಮ ಸಾಹಿತ್ಯ ಸಂಘದಲ್ಲಿ ಕೊಡ್ಬೋದಾ ಅಂತೇಳಿ. ಆವಾಗ ಇಡೀ ವರ್ಷದ ಕಾರ್ಯಕ್ರಮ ಎಲ್ಲ ಪಟ್ಟಿ ಅವ್ರದ್ದೆಲ್ಲ ಆಗಿತ್ತು. ಕೊನೆಯದಾಗಿ ಜೂನ್ 6ಕ್ಕೆ ಬೇಕಾದರೆ ನಿಮಗೆ ಕಾರ್ಯಕ್ರಮ ಕೊಡ್ಲಿಕ್ಕೆ ಆಗ್ತದೆ ಅಂತ ಹೇಳಿದ್ರು. ನಾವು 6ಕ್ಕೆ ಫಿಕ್ಸ್ ಮಾಡಿದ್ದು. ನಂತರ ಅದು 1 ವಾರ ವಿಳಂಬವಾಗಿ 13ಕ್ಕೆ ಇವತ್ತು ಪ್ರಾರಂಭ ಆಯಿತು. ಇದು ಬನ್ನಂಜೆಯವರ ಬಗ್ಗೆ ನಾನು ಉಲ್ಲೇಖಿಸಬೇಕಾದಂತಹ ವಿಷಯ. ಈ ಬನ್ನಂಜೆಯವರ ಬಗ್ಗೆ ಮಾತಾಡಲಿಕ್ಕೆ ನಾವು 3 ಜನ ವಿದ್ವಾಂಸರನ್ನ ಕೇಳಿಕೊಂಡಿದ್ದೇವೆ. ಅವರು ಬನ್ನಂಜೆಯವರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು ಅವರ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ಅವರು ಮಾತಾಡಿದಂಥದ್ದನ್ನು ನೆನಪನ್ನು ನಮಗೆ ಪುನಃ ನೆನಪು ಆಗುವ ಹಾಗೆ ಈ ಮುಖ್ಯ ಅತಿಥಿಗಳು ನಮ್ಮಲ್ಲಿ ಮಾಡ್ತಾರೆ ಅನ್ನುವಂಥ ಭಾವನೆ ನಂದು. ಲಕ್ಷ್ಮೀಶ್ ತೋಳ್ಪಾಡಿ ಪುತ್ತೂರಿಂದ ಬಂದಿದ್ದಾರೆ. ಅವರನ್ನ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಆದೇಕಲ್ ವಿಷ್ಣು ಭಟ್ರು ನಮ್ಮೊಂದಿಗೆ ಇರುವವರು, ಅವರನ್ನ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಶ್ರೀ ರಮೇಶ್ ವಾಸುದೇವರಾವ್ ಇವತ್ತು ಬೆಳಿಗ್ಗೆ ಬಂದಿದ್ದಾರೆ. ಅವರನ್ನ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಪ್ರಾಸ್ತಾವನೆ ಮಾಡಲಿಕ್ಕಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ. ವೀಣಾ ಬನ್ನಂಜೆ ಅವರು ಬಂದಿದ್ದಾರೆ. ಅವರು ವೇದಿಕೆಯಲ್ಲಿ ಎಲ್ಲಿಯೂ ಕೂತ್ಕೊಳ್ಳುವುದಿಲ್ಲ, ಕಾಣಿಸಿಕೊಳ್ಳುವುದಿಲ್ಲ. ಆದರೂ ಅವರನ್ನ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಬನ್ನಂಜೆ ಹಾಡುವನ್ನ ಈಗಾಗಲೇ ತಾವೆಲ್ಲ ಕೇಳಿದ್ದೀರಿ. ಶ್ರೀಮತಿ ಕವಿತಾ ಉಡುಪ ಮತ್ತು ಶ್ರೀಮತಿ ಸುಮಾ ಶಾಸ್ತ್ರಿ ಅವರಿಬ್ಬರನ್ನ ನಾನು ಸಾಹಿತ್ಯ ಸಂಘದ ಪರವಾಗಿ ಮತ್ತು ಈ ಬನ್ನಂಜೆ ಕಾರ್ಯಕ್ರಮದ ಪರವಾಗಿ ಅವರನ್ನ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದ ಹಿಂದೆ ಆತ್ಮೀಯ ಕಡಪ ತುಂಬ ಕೆಲಸ ಮಾಡಿದ್ದಾಳೆ. 4-5 ದಿವಸದಿಂದ ತುಂಬ ಕೆಲಸ ಮಾಡಿದ್ದಾಳೆ. ವೀಣಾ ಬನ್ನಂಜೆ ಅವರನ್ನ ಕಾಂಟ್ಯಾಕ್ಟ್ ಮಾಡುವಂಥದ್ದು, ನನ್ನನ್ನು, KP ಶ್ರೀನಿ ಅವರನ್ನು, ಎಲ್ಲರನ್ನು ಕಾಂಟ್ಯಾಕ್ಟ್ ಮಾಡಿ ಯಾವ ರೀತಿ ಕಾರ್ಯಕ್ರಮ ಆಗಬೇಕು, ಕಾರ್ಯಕ್ರಮ ಚಿಕ್ಕ ಚೊಕ್ಕ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನು ಆತ್ಮೀಯ ಕಡಂಬ ನಮ್ಮ ಸಾಹಿತ್ಯ ಸಂಘದ ಸದಸ್ಯರು ಆಗಿದ್ದಾಳೆ. MR ಶಿಷ್ಯರು ಆಗಿ MR ರೊಂದಿಗೆ ತುಂಬ ಕ್ಲೋಸ್ ಆಗಿರುವಂತಹ ಆತ್ಮೀಯ ಕಡಂಬರನ್ನು ಸಹ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮ ಇಷ್ಟು ಚಂದ ಆಗಬೇಕಾದ್ರೆ ಇವತ್ತು ಹಾಲ್ ತುಂಬಿದೆ.
ಪಾಲ್ ತುಂಬಿರುವಂತಹದ್ದು ನಮಗೆ ಸಂತೋಷ. ನಿನ್ನೆ ಮೊನ್ನೆ ನಮಗೆ ನಾವು ಸಾಹಿತ್ಯ ಸಂಘದ ಕಾರ್ಯಕಾರಿ ಸಮಿತಿ ಸಭೆ ನಡೆದಾಗ ನಮ್ಗೆ ಸ್ವಲ್ಪ ಡೌಟ್ ಇತ್ತು, ಜನ ಬರ್ತಾರೋ ಇಲ್ವೋ, ಮಳೆ ಏನು ಮಾಡೋದು ಅಂತ ಹೇಳಿ ಆಲೋಚನೆ ಇತ್ತು. ಆದರೆ ತಾವೆಲ್ಲ ಬಂದು ಈ ಸಭೆಯನ್ನ ಚೆಂದಗಾಣಿಸಿಕೊಟ್ಟಿದ್ದೀರಿ. ತಮಗೆಲ್ಲರಿಗೂ ನಾನು ಸಾಹಿತ್ಯ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಒಂದು ಕೊಂಡಿ ಅಂತ ಹೇಳಿದ್ರೆ ವೀಣಾಕ್ಕನೊಟ್ಟಿಗೆ ಮತ್ತೆ ಜ್ಯೋತಿ ಅಕ್ಕ ಇಬ್ರು ಒಂದು ಕೊಂಡಿಯಾಗಿ ಈ ಎಲ್ಲ ಕಾರ್ಯಕ್ರಮದ ಹಿಂದೆ ಅವರು ಇದ್ದಾರೆ. ಅವರನ್ನು ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.